ಐ ಲವ್ ಯು ಬೇಬಿ. ನೀನೇ ತುಂಬ್ಕೊಂಡ್ಬಿಟ್ಟಿದ್ಯಲ್ಲ ಗುಂಡ್ಗುಂಡಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಪಾಪುದು 2nd ಮಂತ್ ಬರ್ಡೇ. ಸೊ ಫಸ್ಟ್ ಮಂತ್ ಯಾವ ರೀತಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ, ಅದೇ ಥರನೇ ಈ ಸರಿನೂ ಕೂಡ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ತಮ್ಮನಿಗೆ ಕೇಕ್ ತೊಗೊಂಬರೋದಕ್ಕೆ ಅಂತ ಹೇಳಿ ಕಳಿಸಿದ್ದೆ. ಅದಾದಮೇಲೆ ನನಗೆ ಇಲ್ಲಿ ಡೆಕೋರೇಷನ್ಗೆಲ್ಲ ಏನೆಲ್ಲ ಬೇಕು ಅದನ್ನು ನಾನು ಮತ್ತು ಜೀವನ್ ಅಪ್ಪು 3 ಜನ ಹೋಗಿ ತೊಗೊಂಬಂದ್ವಿ. ನಾವು ಅಮ್ಮನ ಮನೆಗೆ ಪಾಪುನ ಬಿಟ್ಟು ಹೋಗಿದ್ವಿ. ಆಮೇಲೆ ವಾಪಸ್ ಪಾಪುನ ಕರ್ಕೊಂಡು ನಾವು ನಮ್ಮ ಮನೆಗೆ ಬಂದು ಇವಾಗ ಪಾಪುನು ಕೂಡ ರೆಡಿ ಮಾಡಿ ಅದಾದಮೇಲೆ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದೆ. ನಾನು ಬರೋ ಅಷ್ಟೊತ್ತಿಗೆ ನನ್ನ ತಮ್ಮ ಬಲೂನ್ಸ್ ಎಲ್ಲ ಏನು ತೊಗೊಂಬಂದಿದ್ವಿ, ಹಾರ್ಟ್ ಬಲೂನ್ಸು, ಅದನ್ನೆಲ್ಲ ಬ್ಲೋ ಮಾಡಿ ಇಟ್ಟಿದ್ದ. ಸೊ ಇನ್ನೂ ಡೆಕೋರೇಟ್ ಮಾಡಬೇಕು, ಸಿಂಪಲ್ಲಾಗಿ ಡೆಕೋರೇಟ್ ಮಾಡೋಣ, ಜಸ್ಟ್ ಟೇಬಲ್ ಹತ್ರ ಅಷ್ಟೇ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಪಾಪುನು ಯಾಕೋ ಗೊತ್ತಿಲ್ಲ ಸಂಜೆಯಿಂದ ಒಂದು ಸ್ವಲ್ಪ ಅಳ್ತಾ ಇದ್ಲು. ಯೂಶ್ವಲಾಗಿ ಹೇಳ್ತಾರೆ ಮಕ್ಕಳು ಹುಟ್ಟಿದ ದಿನ ಒಂದು ಸ್ವಲ್ಪ ಜಾಸ್ತಿ ಅಳ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಸೊ ಪಾಪುನು ಕೂಡ ಅಷ್ಟೇ ಇವತ್ತು ಯಾಕೋ ಒಂದು ಸ್ವಲ್ಪ ಸಂಜೆ ಮೇಲೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ನಾನು ಹಂಗೋ ಅವಳಿಗೆ ಬೇರೆ ಫ್ರಾಕ್ನ ತೊಗೊಂಬಂದಿದ್ದೆ, ರೆಡ್ ಫ್ರಾಕು. ಬಟ್ ಅದು ಏನೋ ಆಮೇಲೆ ಚೇಂಜ್ ಮಾಡಿದಾಗ ಸುಮ್ಮನೆ ಅಳ್ತಾಳೆ, ಇನ್ನೂ ಕ್ರ್ಯಾಂಕಿ ಆಗ್ತಿಬಿಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಸಿರಿಗೆ ಮತ್ತೆ ಏನು ಡ್ರೆಸ್ ಚೇಂಜ್ ಮಾಡಿಸ್ಲಿಲ್ಲ. ಅವಳು ಬೆಳಗ್ಗೆ ಸ್ನಾನ ಮಾಡಿ ಯಾವ ಬಟ್ಟೆ ಹಾಕೊಂಡಿದ್ಲು ಅಲ್ವಾ ಅದೇ ಬಟ್ಟೆನೇ ಇರಲಿ ಬಿಡಮ್ಮ ಅಂತ ನಮ್ಮಮ್ಮ ಅಂದರು. ಹೇಗಿದ್ರು ಅದು ಕೂಡ ಒಂದು ಸ್ವಲ್ಪ ಸಿಮಿಲರ್ ಟು ರೆಡ್ಡಲ್ಲೇ ಇದೆ. ಸೊ ಹಾಗಾಗಿ ಅದೇ ಇರಲಿ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಇನ್ನು ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಅಮ್ಮನ ಕೈಯಲ್ಲಿ ಕೊಟ್ಟು ಕಳಿಸ್ದೆ ಕೆಳಗಡೆ. ನಾನೊಂದು ಸ್ವಲ್ಪ ಮೇಲ್ಗಡೆ ಅಮ್ಮ ಇವಾಗ ರೀಸೆಂಟಾಗಿ ಸೀರೆ ಎಲ್ಲ ಬೇಕಾಗಿತ್ತು, ಒಂದು ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರು. ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಸೀರೆಗಳನ್ನ ಎತ್ತಿಟ್ಟೆ. ಇನ್ನು ಪಾಪುನ ಕರ್ಕೊಂಡು ನಮ್ಮಮ್ಮ ಕೆಳಗಡೆ ಬಂದ್ರಲ್ಲ, ನಾನು ಕೂಡ ಸೀರೆಗಳನ್ನೆಲ್ಲ ಎತ್ತಿಟ್ಬಿಟ್ಟು ಕೆಳಗಡೆ ಬಂದೆ. ಕಂಪ್ಯಾರಿಟಿವ್ಲಿ ಈಸಿ ಆಗ್ತಾ ಹೋಗುತ್ತೆ. ಫಸ್ಟ್ ಬಾಲ್ ಇದೆ ಮೋಸ್ಟ್ ಆಫ್ ದ ಟೈಮ್ಸ್ ಡಾಮಿನೇಟ್ ಮಾಡ್ತಾರೆ. ಇವಾಗ 2 ಮಂತ್ಸ್ ಸಂಗೆ ಡಾಮಿನೇಟ್ ಮಾಡಿದ್ದಾರೆ. ಇದು ಹೆಂಗ್ರಿ ಹಾಕೋದು ಇನ್ನು ನನ್ನ ತಮ್ಮ ಬಲೂನ್ಸ್ನೆಲ್ಲ ಏನು ಬ್ಲೋ ಮಾಡಿದ್ದ, ಯಾವ ರೀತಿ ಡೆಕೋರೇಟ್ ಮಾಡೋದು ಅಂತ ಗೊತ್ತಿಲ್ಲದಂತೆ ಸುಮ್ಮನೆ ಹಾಗೆ ಬ್ಲೋ ಮಾಡಿಬಿಟ್ಟು ಇಟ್ಬಿಟ್ಟಿದ್ದ. ಈಗ ಜೀವನ್ ಬಂದಮೇಲೆ ಜೀವನ್ ಎಲ್ಲ ನೀಟಾಗಿ ಬಲೂನ್ಸ್ ಎಲ್ಲ ಅರೇಂಜ್ ಮಾಡಿ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಸಿಂಪಲ್ಲಾಗೇ ಡೆಕೋರೇಟ್ ಮಾಡ್ತಾ ಇರೋದು. ಫಸ್ಟ್ ಮಂತ್ ಏನಿದೆ ಅಲ್ವಾ, ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು ಆವಾಗ. ನಾನು ಫೋಟೋಶೂಟ್ ಕೂಡ ಮಾಡಿದ್ದೆ ಅಲ್ವಾ, ಸೇಮ್ ಅದೇ ಫ್ಲವರ್ಸ್ನೆಲ್ಲ ಇಟ್ಬಿಟ್ಟು ಸಿಂಪಲ್ಲಾಗೇ ನಾವು ಟೇಬಲ್ ಡೆಕೋರೇಷನ್ ಥರ ಮಾಡಿಬಿಟ್ಟು ಕೇಕ್ ಇಟ್ಟು ಕಟ್ ಮಾಡಿಸಿದ್ವಿ. ಆಮೇಲೆ ಈ ಸಲ ನನಗೆ ರೆಡ್ ಥೀಮಲ್ಲಿ ಮಾಡೋಣ ಅಂತ ಆಸೆ ಇತ್ತು ಪಾಪುಗೆ, ಅದಕ್ಕೆ ಅಂತಲೇ ಫ್ರಾಕ್ ಕೂಡ ತೊಗೊಂಬಂದಿದ್ದೆ. ಇನ್ನು ಪಾಪು ತುಂಬ ಅಳ್ತಿದ್ಲಲ್ಲ, ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿದ್ರೆ ಅದೊಂದು ಸ್ವಲ್ಪ ಏನಂತಾರೆ ಚುಚ್ಚೋ ಥರ ಆಗಿಬಿಟ್ರೆ ಆಮೇಲೆ ತುಂಬಾ ಇನ್ನೂ ಹಠ ಮಾಡಿಬಿಡ್ತಾಳೆ ಅಂತ ಅಂದ್ಬಿಟ್ಟು ನಾನೇನು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ. ಸರಿ ಫೋಟೋಶೂಟ್ ಮಾಡೋವಾಗ ಆ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡು ಹಾಗೆ ಇಟ್ಟೆ. ಲಾಸ್ಟ್ ಮಂತ್ ಕೂಡ ಅಷ್ಟೇ ನಾನು ತಂದಿದ್ದ ಫ್ರಾಕ್ ಹಾಗೇ ಇತ್ತು, ಈ ಸರಿನೂ ಕೂಡ ಹಾಗೆ ಆಯಿತು. ಇನ್ನು ನಾ ತಂದಿರೋ ಫ್ರಾಕ್ ಅಲ್ವಾ, ನಾವು ಏನು ಫೋಟೋಶೂಟ್ ಮಾಡಿಸ್ಬೇಕು ಫೋಟೋಗ್ರಾಫರ್ ಹತ್ರ ಹೋಗ್ಬಿಟ್ಟು ಆವಾಗಲೇ ಆ ಒಂದು ಫ್ರಾಕ್ನ ಹಾಕೋಣ ಅಂತ ಅಂದ್ಕೊಂಡೆ. ಯಾಕೆಂತಂದರೆ ಫೋಟೋಶೂಟ್ ಮಾಡಿಸಿದಾಗ ಆ್ಯಕ್ಚುಲಾಗಿ ನಾವು ಫ್ರೇಮ್ ಎಲ್ಲ ಮಾಡಿಸ್ಬೋದಲ್ವ, ಹಾಗಾಗಿ ಸರಿ ಅಲ್ಲೇ ಯೂಸ್ ಮಾಡಿದ್ರೆ ಆಯಿತು ಅಂತ. ಯಾಕಂದರೆ ನಾನು ತಂದಿರೋದು ಕೂಡ ದೊಡ್ಡ ಸೈಜೇ. ಈಗ ಸದ್ಯಕ್ಕೆ ಅದು ಸಿರಿಗೆ ಆಗಲ್ಲ, ತುಂಬ ಲೂಸ್ ಆಗಿದೆ. ಇನ್ನು ಫೋಟೋಶೂಟ್ ಮಾಡಿಸೋ ಟೈಮಲ್ಲಿ ಅದನ್ನು ಹಾಕಿದ್ರೆ ಆವಾಗ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಲಾಸ್ಟ್ ಮಂತ್ ಏನು ಫ್ರಾಕ್ ತೊಗೊಂಬಂದಿದೆ ಅದು. ಇನ್ನು ಈ ಸರಿ ಅಷ್ಟೊಂದು ಏನೋ ಅದು ಹಿಂಸೆ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ನಮ್ಮಮ್ಮ ಬೇಡ ಬಿಡು ಸುಮ್ಮನೆ, ಇವಾಗ ಅವಳು ಮೊದಲೇ ಅಳ್ತಿದ್ದಾಳೆ, ಮತ್ತೆ ಇನ್ನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೋಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ, ಸುಮ್ಮನೆ ಯಾಕೆ ಅವಳಿಗೆ ಹಿಂಸೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಜಸ್ಟ್ ಅದೇ ಬಟ್ಟೆಗೆ ನಾನು ಏನೋ ಅದೊಂದು ಹೇರ್ ಬ್ಯಾಂಡ್ ತೊಗೊಂಬಂದಿದ್ದೆ ಅವಳಿಗೆ, ಅದನ್ನು ಹಾಕಿದೆ. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನನಗಂತೂ ಅದು ಎಷ್ಟು ಬೇಗ ನಮ್ಮ ಸಿರಿಗೆ 2 ಮಂತ್ಸ್ ಆಗೋಯ್ತವೋ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಈಗ ನೆನೆ ಮೊನ್ನೆ ಪಾಪು ಆಗಿದ್ದು ಅನ್ನೋ ಥರ ಫೀಲ್ ನನಗೆ. ಸೊ ಇಷ್ಟು ಬೇಗ 2 ಮಂತ್ಸ್ ಆಗೋಯ್ತಾ ಅನ್ನೋ ಥರ ಅನಿಸ್ತಾ ಇದೆ. ಇನ್ನೇನು ನೆಕ್ಸ್ಟು 3 ಮಂತ್ಸ್ ಕೂಡ ಅಷ್ಟೇ ಬೇಗನೆ ಬಂದುಬಿಡುತ್ತೆ. ಸೊ ಹಾಗೆ ನನ್ನ ಮಗಳಿಗೆ ಪ್ರತಿ ತಿಂಗಳೂ ಕೂಡ ಚೆನ್ನಾಗಿ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಮಂತ್ಲಿ ಅಂತ ಆಸೆ ಇದೆ. ಈ ಅಪ್ಪುಗೂ ಕೂಡ ಅಷ್ಟೇ ಇದೇ ಥರನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಬಟ್ ಏನಂದರೆ ಅವ್ನಿಗೆ ಈ ಥರ ಎಲ್ಲ ಡೆಕೋರೇಟ್ ಮಾಡ್ತಾ ಇರಲಿಲ್ಲ. ಆವಾಗ ಕೊರೋನಾ ಟೈಮ್ ಬೇರೆ ಅಪ್ಪು ಹುಟ್ಟಿದಾಗ. ಸೊ ಮನೆಯಲ್ಲಿ
ಸಿಂಪಲಾಗಿ ಕೇಕ್ ಸಿಕ್ಕಿದ್ರೆ ತೊಗೊಂಬಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಅಷ್ಟೇ. ಅಂದರೆ ಎವ್ರಿ ಮಂತ್ ಕೂಡ ಅವನಿಗೆ ನಾನು ಸೆಲೆಬ್ರೇಷನ್ನ ಮಾಡಿದ್ದೀನಿ. ಹಿಂಗೆ ಸಿರಿಗೂ ಕೂಡ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಾಗಿ ನಮ್ಮ ಫ್ಯಾಮಿಲಿನಲ್ಲಿ ಈ ಥರ ಮಂತ್ಲಿ ಬರ್ತಡೇ ಸೆಲೆಬ್ರೇಷನ್ ಬಂದಿದ್ದು ನನ್ನಿಂದ ಅಂತಲೇ ಹೇಳ್ಬೋದು. ನಮ್ಮ ಚಿಕ್ಕಮ್ಮ ನನಗೆ ಮಂತ್ಲಿ ಬರ್ತಡೇ ಮಾಡ್ತಾಯಿದ್ರು. ಸೊ ಅದರಿಂದ ನಾನು ನನ್ನ ಮಕ್ಕಳಿಗೆ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಒಂಥರ ಏನೋ ತುಂಬ ಖುಷಿಯಾಗುತ್ತೆ ನನ್ನ ಮಗಳಿಗೆ ನಾನು ಮಂತ್ಲಿ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಅದಕ್ಕೆ ಅಂತ ಏನೆಲ್ಲ ತೊಗೊಂಬರ್ತೀನಲ್ಲ ಅದಂತೂ ತುಂಬ ಖುಷಿಯಾಗಿ ತೊಗೊಂಬರ್ತೀನಿ ಎಲ್ಲ ಶಾಪಿಂಗ್ ಮಾಡಿಕೊಂಡು. ಇನ್ನು ಇವಾಗ ಡೆಕೋರೇಷನ್ ಕೂಡ ಆಯಿತು, ಇನ್ನು ಕೇಕ್ ಕಟ್ ಮಾಡೋದಷ್ಟೇ. ಇನ್ನು ನನ್ನ ತಮ್ಮನಿಗೆ ನಾನು ರೆಡ್ ಕೇಕ್ ಸಿಗುತ್ತಾ ನೋಡು ತೊಗೊಂಬಾ ರೆಡ್ ವೆಲ್ವೆಟ್ ಅಂತ ಹೇಳಿದ್ದೆ. ಬಟ್ ಅವನಿಗೆ ಎಲ್ಲೂ ಕೂಡ ರೆಡ್ ವೆಲ್ವೆಟ್ ಕೇಕ್ ಸಿಗಲೇ ಇಲ್ವಂತೆ. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಪೈನಾಪಲ್ ಕೇಕ್ ಇದೆ ಅದನ್ನೇ ತೊಗೊಂಬರಲ್ಲ ಅಂತ ಅಂದ. ಸರಿ ಆಯಿತು ತೊಗೊಂಡು ಬಾ ಅಂತ ಅಂದ್ಬಿಟ್ಟು ಅದನ್ನೇ ತರಿಸಿದ್ದಾಯಿತು. ಸೊ ಈ ರೀತಿಯಾಗಿ ನೀನು ಇವಾಗೆಲ್ಲ ಡೆಕೋರೇಟ್ ಮಾಡಿದ್ದಾಯಿತು, ಇವಾಗ ಕೇಕ್ ಕಟ್ ಮಾಡೋದಷ್ಟೇ. ಸೊ ಸಿಂಪಲಾಗಿ ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಒಂದು ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಮ್ಮಂಗೆ ಒಂದಷ್ಟು ಫೋಟೋಸ್ನೆಲ್ಲ ತಗೋ ಅಂತ ಹೇಳಿದ್ದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊತಾ ಇದ್ದ ಅವನು. ಸೇಮ್ ಟೈಮ್ ನಮ್ಮ ಅಪ್ಪನೂ ಕೂಡ ವಿಡಿಯೋ ಮಾಡ್ತಾಯಿದ್ದಾರೆ. ಸೊ ಇದಂತ ಎಷ್ಟು ಕ್ಯೂಟ್ ಅಂತ ಅನ್ನಿಸ್ತು. ಆ್ಯಕ್ಚುಲಾಗಿ ನಮ್ಮ ಅಪ್ಪ ಹಂಗೆ ಒಂದು ಸ್ವಲ್ಪ ಮೊಬೈಲ್ ಆಪ್ರೇಟ್ ಎಲ್ಲ ಮಾಡೋದಕ್ಕೆ ಗೊತ್ತು, ಬಟ್ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ಅಷ್ಟೆಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ಒಂದೊಂದು ಸಲ ಅಲ್ವಾ ಮರ್ತುಬಿಟ್ಟು ವಿಡಿಯೋ ಬಟನ್ ಆನೇ ಮಾಡಿರಲ್ಲ, ಹಾಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ. ಆಮೇಲೆ ನೋಡಿದ್ರೆ ವಿಡಿಯೋ ರೆಕಾರ್ಡೇ ಆಗಿರಲ್ಲ. ಸೊ ಹಾಗಾಗಿ ಬೇಜಾರು ಮಾಡ್ಕೊತಾರೆ ನೆಕ್ಸ್ಟ್ ನೋಡಿದಾಗ. ಸೊ ಕ್ಯೂಟಾಗಿ ಇಲ್ಲಿ ತೊಗೊಂಬಂದ್ಬಿಟ್ಟು ವಿಡಿಯೋ ಆನ್ ಆಗಿದೆಯಾ ನೋಡು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು. ಹ್ಞೂ ಪಾಪ ಆನ್ ಆಗಿದೆ ಅಂತ ಅಂದಿದ್ದಕ್ಕೆ ಆಮೇಲೆ ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ. ನೋಡ್ಬೋದು ಈ ರೀತಿಯಾಗಿ. ಅಂದರೆ ಅವರು ಮೆಮೊರೀಸ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಸಣ್ಣ ಪುಟ್ಟ ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇರ್ತಾರೆ ಅವ್ರ ಮೊಬೈಲಲ್ಲಿ. ಸೊ ಹೀಗೆ ಇದೇ ಜನ್ರೇಷನ್ ಲಾಸ್ಟ್ ಅಂತ ಅನಿಸುತ್ತೆ ಮೊಬೈಲ್ ಬಗ್ಗೆ ಈ ರೀತಿಯಾಗಿ ಕ್ಲಾರಿಟಿ ತೊಗೊಳ್ಳೋದು, ಕೇಳೋದಾಗಿರ್ಬೋದು, ಈ ಥರ ಎಲ್ಲನೂ. ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ಈ ಮೊಬೈಲ್ ಅದೆಲ್ಲ ಫುಲ್ ಅಪ್ಡೇಟ್ ಆಗೋ ವರ್ಷನೇ ಬರೋದು. ಎಲ್ಲ ಅಜ್ಜಿ ತಾತ ಆ ಥರ ಎಲ್ಲ ಯಾರಿರ್ತಾರೆ ಅವರೆಲ್ಲ ಫುಲ್ ಅಪ್ಡೇಟ್ ಆಗಿಬಿಟ್ಟಿರ್ತಾರೆ. ಇದೇ ಲಾಸ್ಟ್ ಜನ್ರೇಷನ್ ಇಷ್ಟು ಇನ್ನೋಸೆಂಟ್. ಹಾಗೆಯೇ ಈ ರೀತಿ ಎಲ್ಲ ಕೇಳ್ಕೊಂಡು ಮೊಬೈಲ್ ಬಗ್ಗೆ ಅರ್ಥ ಮಾಡಿಕೊಂಡು ಯೂಸ್ ಮಾಡೋ ಅಂಥವ್ರು. ವಾಪಸ್ ಕೇಕಿಗೆ ಸುಟ್ಟು ಕೇಳು ಬಲೂನ್ ಹೋದ್ರು ಅದು ಏನಾಗಲ್ಲ ಇಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ನೋಡ್ತಾವಳೆ ಏನದು ಇಟ್ಕೊ ಇಲ್ಲಿ ಅಪ್ಪು. ಕೇಕ್ ಆಯ್ತು ಹಂಗೆ ಕೊಡೋದು ಕೇಕು ಅಂತ ಗರ್ರ ಅಂತ. ಓ ಅಲ್ಲ ಲೊಟ್ಟೆ ಹೊಡಿತಾ. ಸೊ ಹೋಗಪ್ಪ ನಂಗೆ ಅಲ್ಲಿ ಆಯ್ತು ಎಂತವಳೆ ಸಿಟ್ಟು ಕೊಡ್ಬೇಕು ಇಡ ಬರೋದೆಲ್ಲ ಅವಳಿಗೆ ಕುತ್ಕೋ. ಸಿಡಿ ತಿನ್ಸಲ್ಲ ನೀನೇ ತಿನ್ಕೊಂಡು ಬಾ ಮಮ್ಮಿ ಹತ್ರಕ್ಕೆ ಹಿಂಗೆ ಕುತ್ಕೋ.
ಚಿಲ್ಲಿ ಇಕ್ಕೋ ಫುಲ್ ಇನ್ಯಾಕೆ ತಿನ್ಸ್ಲಿ ಅಷ್ಟನಾ ಬಾ ಚಿಲ್ಲಿ ಚಿಲ್ಲಿ ನಾನು ತಿಂತಲ್ಲ ನೀನು ನಾನೇ ತಿನ್ಕೊತೀನಿ ಚಿಂಟು ಫುಲ್ಲೇ ತಿನ್ಕೊಳ್ಬೋದು ತಟ್ಟೆ ತಗೊಂಬ ಕೆಳಗೆ ಕೂತ್ಕೊಳ್ಳೋ ಈ ಕಡೆ ತಿರ್ಕೊಂಡು ಬಿಡೋ ಅದನ್ನೇ ಸ್ವಲ್ಪ ಬಾಯಿ ಇಟ್ಟೆ ವರ್ಷ ಬಾಯಿನಲ್ಲಿರೋದ ಅದು ಹಾಕೊಂಡ್ಬಿಡ್ಲಾ ನನ್ನ ಮಗಳು ಒಂದು 4 ಫೋಟೋ ತಗೊಳ್ಳೋ ಹತ್ತಕ್ಕೆ ಅವಳು ಏರ್ ಬ್ಯಾಂಡ್ ಹಾಕೊಂಡಿರೋದೆಲ್ಲ ಅಲ್ಲೇ ಇವತ್ತು ಆಗ್ದ ಇಲ್ಲ ಅಂದ್ಬಿಟ್ಟೆಲ್ಲ ಇಟ್ಟಲ್ಲ ಇಲ್ಲೇ ಜೀವನ್ ಕೋರ್ಸ ಮಾಡಲ್ಲ ಟೇಸ್ಟ್ ಹೊಸ ಟೇಸ್ಟ್ ಇಲ್ಲ ಮೂಲೆ ಬಿಡ ಬಿಡೋದಂಗೆ ಕುತ್ಕೋ ಕರೆಕ್ಟಾಗಿ ಕೂತ್ಕೊಳ್ಳಿ ಹೆಂಗೆ ಹೋಗೋಣ ನೋಡಿ ಸಂದಿಗೆ ಮತ್ತೆ ಚಿಕ್ಕ ಅಲ್ಲೋಡು ಬೇಗ ತೆಗಿಯೋ ಸೊಂಟ ನೋವು ಬರುತ್ತೆ ನೀನು ಈ ಕಡೆ ಬಾರೆ ಬೇಗ ಬೇಗ ತಕ್ಕೊಳ್ಳೋ ಪಿಕ್ ಮಾಡ್ಕೊಳ್ಳೋ ಪಟ್ 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 ಪಟ ಅಂತ ಹಂಗೆ ವಿಡಿಯೋ ಮಾಡ್ಕೊಂಡ್ಬಿಡು ಅಲ್ಲಿ ಅಮ್ಮು ಕೂತಿರೋದು ಸುಮ್ಮನೆ ಅವನ ಬಿದ್ದಿದ್ದೆ ಮೇಡಪ್ಪು ಈ ಕಡೆ ತಿಂತೀವಿ ಫೋಟೋ ತೆಗಿಸ್ಕೊಂಡು ನೀವೇ ನೋಡ್ಲೆ ತಿಂಡಿ ನೀವು ಹಾಯ್ ಹಾಯ್ ಯಾಕೆ ತಿಂದ್ರಿ ನೀವು ಅಂದಲ್ಲ ಅದಕ್ಕೆ ತಿನ್ನೆ ಬೇಗ ಕೊಡ್ತೀನಿ ಬೇಗ ಮಲಕೋಬೇಡ ಬೆಳಗ್ಗೆ 2 ಗಂಟೆಗೆ ಎದ್ದಿರೋದು ಅಲ್ವಾ ಪಾಚ್ಕೊಬಿಡಿ ನಾವು ಹೆಂಗನ ಇಟ್ಕೊಳ್ಳಿ ಸ್ವಲ್ಪ 2 ಮಂತ್ಸ್ ಬೇಬಿ ಅದು ಕೂತಿರೋದು ಹೆಚ್ಚು ಕಾಲ್ ನೀನು ಫುಲ್ ಕೂತ್ಕೊಂಡ್ಬಿಟ್ಟಿದ್ಯಾ ತಗೊಳಪ್ಪ ಕ್ರೀಮ್ ಹಾಕ್ಬಿಡ ನನಗೆ ಇದ್ಯಾರು ಇಲ್ಲಿ ನೋಡು ಕ್ಯಾಮ್ರಾದಲ್ಲಿ ನೋಡು ನೋಡಿಲಿ ಹಾಯ್ ಚಲ್ ಚಿಂಟು ತಟ್ಟೆ ತಗೊಂಬೋಗೋದು ನಂಗಡೆ ಸಾಕು ಕೇಕು ಎಲ್ಲಿ ತಿಂದು ನಾನು ಬೇಡ ಬೆಳಗ್ಗೆ ತಿಂತೀನಿ ಬೆಳಗ್ಗೆಗೆ ಹಂಗೆ ಇಟ್ಟಿರು ಇವಳು ಬೆಳಗ್ಗೆ ತಿಂತಾರೆ ಮುದ್ದು ಶಶಿ ಮಾಮ ಮುದ್ದು ಶಶಿ ಕೇಕ್ ಕಟ್ ಮಾಡಿದ್ದು ಕೂಡ ಆಯಿತು. ಇವಾಗ ಪಪ್ಪ ಮಮ್ಮಿ ಮತ್ತು ಚಿಂಟು 3 ಜನ ಕೂಡ ಹೊರಡ್ತೀವಿ ಅಂತ ಹೇಳಿ ಹೊರಡ್ತಾ ಇದ್ರು. ಇನ್ನು ನನ್ನ ತಮ್ಮನಿಗೆ ಇವಾಗ ಇಂಟರ್ನಲ್ಸ್ ನಡೀತಾ ಇದೆ, ಹಾಗಾಗಿ ಅವನು ಓದ್ಕೋಬೇಕು. ನಾನು ಲೇಟಾಗಿ ಹೋಗ್ಬಿಡುತ್ತೆ, ಇನ್ನು ಮತ್ತೆ ನೈಟ್ 2 ಗಂಟೆಗೆ ಎದ್ದು ಓದಬೇಕು ಆಗಲ್ಲ, ಸೊ ಹಾಗಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಸೊ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಹೊರಡ್ತಾ ಇದ್ದಾರೆ. ಪಪ್ಪ ಅಂತೂ ಸಿರಿನ ಎತ್ಕೊಂಡು ಮುದ್ದು ಮಾಡಿಬಿಟ್ಟು ಆಮೇಲೆ ಕೊಟ್ಬಿಟ್ಟು ಹೋದರು. ಇನ್ನು ನನ್ನ ಮಗ ಒಂದೊಂದ್ಸಲಿ ಅವ್ನ ಮೂಡ್ ಹೇಳೋದಕ್ಕಾಗಲ್ಲ, ಪಪ್ಪ ಮಮ್ಮಿ ಬಂದಾಗ ಅವ್ರ ಜೊತೆನೇ ಹೊರಟ್ಬಿಡ್ತಾನೆ. ಸೊ ಹಾಗಾಗಿ ನಾನು ಹೊರಡ್ತಾನೋ ಏನೋ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅಂದರೆ ಅವನ್ನ ಕಳ್ಸೋದಕ್ಕಂತೂ ನನಗೆ ಇಷ್ಟ ಇಲ್ಲ, ಯಾಕಂದರೆ ಈಗ ನಾನು ಒಬ್ಬಳೇ ಇರ್ತೀನಿ ಅಲ್ವಾ. ಇವಾಗ ನಾಳೆ ನನಗೊಂದು ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ, ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ನಾಳೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲೇ ಇದ್ದರೆ ಅಪ್ಪನೂ ಕೂಡ ನನಗೂ ಏನಂತ ಬೇಜಾರಾಗೋದಿಲ್ಲ ಅಲ್ವಾ, ಹಾಗಾಗಿ ಇಲ್ಲೇ ಇರಲಿ ಅಂತ ಅಷ್ಟೇ. ಇನ್ನು ಅಪ್ಪನೂ ಕೂಡ ಅವನು ಹೋಗ್ತೀನಿ ಅಂತ ಅಂದವನು ಆಮೇಲೆ ಹೋಗಲಿಲ್ಲ. ಇವಾಗ ಅಮ್ಮ ಹೊರಡುವಾಗ ಪಾಪುಗೆ ಒಂದ್ಸಲಿ ದೃಷ್ಟಿ ತೆಗೆದ್ಬಿಟ್ಟು ಆಮೇಲೆ ಹೊರಟರು. ಬೇಡ ಬೇಡ ಗಾಡಿ ತೊಗೊಂಡೋಗು, ನನ್ನ ಗಾಡಿ ಈ ಗಾಡಿನೇ ತೊಗೊಂಡೋಗು. ನಾನು ನಡ್ಕೊಂಡ್ ಬರ್ತೀವಿ, ಬೇಕಾದ್ರೆ ಇವಳು ಕರ್ಕೊಂಡು ನಡ್ಕೊಂಡ್ ಬರ್ತೀವಿ. ಕವರ್ ಬೇಡವೇನಮ್ಮ ಒಂದು ಇರೋ ಹೆಂಗೋ ಅವ್ರ ಕಡೆ ಬಾಯಿನ ತಗೊಂಡಾಯ್ತಾ ಇದ್ದೀವಿ. ಅದು ಇದು ಗಾಡಿ ನಿಲ್ಸಕ್ಕಾಗಲ್ಲ. 2 ಗಾಡಿ ಯಾಕೆ ಜಾಗ ಇಲ್ಲ, ನಿಲ್ಲಿಸ್ಬೋದು. ಕರ್ಕೊಂಡು ಹೋಗೋಕ್ಕೆ ನಮ್ಮನ್ನ ನಮ್ಮ ಶುಂಡ್ರಿನ ಉಳ್ಳ ತೋರ್ಸುವ ಕ್ಯಾಮ್ರಾಗೆ ಹೆಂಗೆ ಕಾಣಿಸ್ತಿದ್ಯಾ ನೋಡೋಣ. ಕ್ರೀಮ್ ಬೇಡ, ಅಷ್ಟೇನೆ ಬೇಡ ಅಂದ್ರೆ ತಿನ್ನಬಾರ್ದು. ಬೇರೆ ಕೇಕ್ ಇಲ್ವಾ ತಿನ್ನೋ? ಸ್ವಲ್ಪ ತೊಗೊಳಕ್ಯಾ ಏನು ಕೇಕಾ ಇಟ್ಕೊಳ್ಳಿ ಒಂದು ನಿಮಿಷ. ಅವನು ಕ್ರೀಮ್ ತಿಂತಾವನೆ ಅವಾಗಿಂದ. ಕ್ರೀಮ್ ತಿನ್ಬೇಡ, ಮೂಕ್ಕೆ ಎಂಬ್ಲ ಬರುತ್ತೆ. ಅವನು ಬಂಗಡಿ ಕ್ರೀಮ್ ತಿಂದ್ರೆ ಈ ಹೋದ ವಾರ ಎಲ್ಲ ಖರ್ಚು ಮಾಡೋರೆ ಮಗರಿ.
ನಿದ್ದೆ ಬಂದಿದೆ ಅವಾಗ ಅದಕ್ಕೆ ಹೇಳ್ತಾ ಇಲ್ಲ. ಏ ಇರೋ ಒಳಗಡೆ ಆಗ್ತಲ್ಲ ಇಲ್ಲೇ ಇಲ್ಲ ಓದೋ ಕೆಲಸ ನೀನೇ ತಾನೇ ಹೇಳಿದ್ರು ಹೋಗು ಅಂತ. ಅಲ್ಲ ಗಾಡಿ ನಿಂದು ನಮ್ ತಗೊಂಡು ಹೋಗೋದಿದ್ದು ನಿಂದು ಬಿಡು ಜೀವನ ಜೀವನ ಒಳಗಡೆ ಹಾಕ್ತೀಯ ಅದನ್ನ ಗಾಡಿ ಒಳಗಡೆ ಸರಿ ನಾವು ನಡ್ಕೊಂಡೆ ಹೋಗ್ತೀವಿ. ಇವಾಗ ಪ್ರಪೋಸ್ ಡೇ ಅಲ್ಲ, ಪ್ರಾಮಿಸ್ ಡೇ ಇವತ್ತು. ಪ್ರಾಮಿಸ್ ಮಾಡು ನನಗೆ, ಏನಂತ ನನ್ನ ಮಾತ್ರ ಲವ್ ಮಾಡ್ತೀನಿ. ನಿನ್ನೇ ಲವ್ ಮಾಡ ಇನ್ಯಾರನ್ನ ಲವ್ ಮಾಡ್ಲಿ? ನನ್ನನ್ನ ಬಿಟ್ಟು ಇನ್ಯಾರನ್ನು ನಿನ್ ಮನ್ಸೊಳಗೆ ಇಷ್ಟು ಕೂಡ ನಿನ್ನನ್ ಬಿಟ್ಟು ಇನ್ಯಾರು ಇದು ಎಲ್ಲ ಅಲ್ಲಿ ಸುಮ್ಮನೆ ಬರೋಕ್ಕೂ ಚಾನ್ಸ್ ಇಲ್ಲ. ನೀನೇ ತುಂಬ್ಕೊಬಿಟ್ಟಿದ್ಯಲ್ಲ ಗುಂಡ್ಗುಡ್ಡಕ್ಕೆ. ಹಿಂಗೆ ಹೇಳ್ರಿ ನನಗೆ ಕೊಟ್ಬಿಟ್ಟು ಐ ಲವ್ ಯು ಅಂತಲ್ಲ ಫಸ್ಟ್ ಹೇಳ್ತಿದ್ದಲ್ಲ. ಕಲರ್ ಲೈಟ್ ರೋಸ್ ಬೇರೆ ಕೊಟ್ಟಿದ್ದೀನಿ. ಏನು ಐ ಲವ್ ಯು ಬೇಬಿ. ಥ್ಯಾಂಕ್ ಯು ಚಿನ್ನ. ಎಲ್ಲ ಎರಡು ಕೊಡ್ತಾರ? ಇದು ಬಲಗಲ್ಲಿ ಇಟ್ಕೊಂಡಿದ್ದೀರಲ್ಲ ಎರಡು ಲವ್ ನೀಟಾಗಿ ಕೊಡು. ಎಲ್ಲ ಓಪನ್ ಮಾಡ್ಬೇಕನ್ನ ಇವಾಗ ಕೈ ಬೇಡ. ಅವಾಗ್ಲಿಗೂ ಇವಾಗ್ಲಿಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಅಂತ ಹೇಳಿ. ಏನ್ ಅನ್ಸುತ್ತೆ? ಇರಪ್ಪೋ ಹಿಂಗೆ ಕೊಡ್ಬೇಕು ಅಂತ. ಹೇಳು. ಅವಾಗ ನಾವಿಬ್ರೇ ಇದ್ದೋ, ಇವಾಗ ನಾವು 4 ಜನ ಆಗಿದ್ದೀವಿ. ಅದೇ ಡಿಫ್ರೆನ್ಸ್. 4 ಜನ ಅಪ್ಪು ಪಪ್ಪ ಮದ್ವೆಗ್ ಮುಂಚೆ ಮಮ್ಮಿಗೆ ಹಿಂಗೆ ರೋಸ್ ಕೊಡ್ತಾ ಇತ್ತು. ಬಂದಾಗೆಲ್ಲ ಮಮ್ಮಿಗೆ ನೋಡಕ್ಕೆ ರೋಸ್ ಕೊಡ್ತಿತ್ತು. ಮದ್ವೆ ಆದ್ಮೇಲೆ ಎಂತದ್ದು ಇಲ್ಲ, ಲೈಟ್ ಹಾಕ್ಬಿಟ್ಟು ನಾನೇ ರೋಸ್ ತಗೊಂಡ್ಬಂದು ಕೊಡ್ತಾ ಇದ್ದೀನಿ. ಐ ಲವ್ ಯು ಚಿನ್ನ. ಐ ಲವ್ ಯು ಟು ಚಿನ್ನ. ಇದನ್ನ ಎಲ್ಲಿ ಇಟ್ಕೊಳ್ಳಿ? ಕಿವಿ ಇಟ್ಕೊಳ್ಳ? ಈ ತರ ರೋಸ್ ನೆಲ್ಲರೂ ಇಟ್ಕೊಳೋ ಹೆಂಗಿರುತ್ತೆ? ಹಿಂಗೆ ಇಕ್ಕಟ್ಟು ಹಿಂಗೆ ಹಂಗೆ ಹಂಗೆ. ಆದ್ರೂ ನೀನು ಅವಾಗ ಲೈಟ್ ರೋಸೋ ಎಂತ ರೋಸೋ ತಂದ್ಕೊಳ್ತಿದ್ದಲ್ಲ, ಅವಾಗ ನಿಜ ಖುಷಿ ಆಗ್ತಿತ್ತು ನಮ್ಗೆ. ಅದೆಲ್ಲ ಈಗಲೂ ಇಟ್ಕೊಂಡಿದೀನಿ ಒಣಗಿಸ್ಬಿಟ್ಟು. ಅದ್ರ ಡೇಟ್ ಬರ್ದ್ಬಿಟ್ಟು ಯಾವಾಗ ತಂದ್ಕೊಟ್ಟಿದ್ಯಾ, ಯಾವಾಗ ಕೊಟ್ಟಿದ್ದೆ ಎಲ್ಲ. ಒಂದು ಚಾಕ್ಲೇಟ್ ರ್ಯಾಪರ್ನು ಬಿಸಾಕಿಲ್ಲ ನಾನು, ಎಲ್ಲಾನು ಇಟ್ಕೊಂಡಿದ್ದೆ ಯಾವ ರೇಂಜಿಗೆ ಲವ್ ಮಾಡ್ತೀನಿ ಅಂತ. ಹಾಗೆ ಅವಾಗ ಒಂದ್ಸತಿ ನಿಂಗೆ ನೆನಪಾಯ್ತಾ ವ್ಯಾಲೆಂಟೈನ್ಸ್ ಡೇ ನೀನ್ ಬರಲ್ಲ ಅಂತ ಹೇಳಿ ಏನು ಜಗಳ ಮಾಡ್ಕೊಂಡಿದ್ದ ಅನ್ಸುತ್ತೆ ನಾವು ನಮ್ಮ ಮದ್ವೆ ಟೈಮಲ್ಲಿ. ಕರೆಕ್ಟು ಮದ್ವೆ ಟೈಮಲ್ಲಿ ನೀನು ಹೇಳಿದ್ದಲ್ಲ ಬರ್ತೀಯಾ ಇವತ್ತು ಅಂತ ಅಂದಿದ್ದೆ ನಾನು. ಅದಕ್ಕೆ ನೀನು ಇಲ್ಲ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಮೆಸೇಜ್ ಕಳಿಸಿದ್ರು. ಅವ್ರು ಫುಲ್ ಡೇ ನಾನು ಅಂತಿದ್ದೆ. ಆಮೇಲೆ ಬಂದೆ ತಾನೆ. ಏನ್ ರೀಸನ್ ಹಾಕೊಂಡು ಬಂದಿದ್ದೆ ಹೇಳು? ಏನ್ ಹೇಳು ನೋಡೋಣ. ಏನೋ ರೀಸನ್ ಹಾಕೊಂಡು ಬಂದಿದ್ದೆ. ಆಕ್ಚುಲಾಗಿ ಅವಾಗ ನಾನು ನೀನು ಮಾತಾಡ್ತಿರ್ಲಿಲ್ಲವಲ್ಲ, ಏನೋ ರೀಸನ್ ಇಟ್ಕೊಂಡು ಬಂದಿದ್ದೆ. ಕಾರ್ಡ್ ಕೊಡೋದು ಇಲ್ಲ ಏನೋ ಅಲ್ಲ, ಕಾರ್ಡ್ದು ಏನೋ ಒಂದು ರೀಸನ್ ತಗೊಂಡು ಫುಲ್ ಡೇ ಆಗ್ತಿದ್ದೆ. ಸಂಜೆ ಏನೋ ಬಂದಿದ್ದಲ್ಲ. ಬಟ್ ಅಲ್ಲಿಂದ ಇಲ್ಲಿವರೆಗೂ ವ್ಯಾಲೆಂಟೈನ್ಸ್ ಡೇ, ಯು ಆರ್ ಮೈ ವ್ಯಾಲೆಂಟೈನ್. ಲವ್ ಯು ಮಗಳೇ, ಐ ಲವ್ ಯು ಅಪ್ಪು, ಐ ಲವ್ ಯು ಅಂತ ನಾನೇ ತಗೊಂಬಂದು ನನ್ನ ಗಂಡನ ಕೈಯಲ್ಲಿ ನಾನೇ ಕೊಟ್ಟು ನಾನೇ ಇಸ್ಕೊಂಡಂಗಾಯ್ತು. ನಾನ್ ತಗೊಂಡಿದ್ದು ಚೆನ್ನಾಗಿದ್ಯಾ ಅಂತ ಕೊಟ್ಟೆ. ಸುಳ್ಳು ಹೇಳ, ಚೆನ್ನಾಗಿದ್ಯಾ ಅಂತ ಕೊಟ್ಟೆ. ಆಮೇಲೆ ಲೈಟ್ ಬರುತ್ತೆ ಕಣ್ರಿ ಇದ್ರಲ್ಲಿ ಅಂತ ಅಂದಿದ್ದಕ್ಕೆ ಹೌದಾ ಅಂತ ನೀನು ಅವಾಗ ನೋಡಿದ್ದು. ಚೆನ್ನಾಗಿದೆ ಅಂತ ತಗೊಂಡೆ. ಬೇಡ ಅಂತಿದ್ದೆ, ಅದಕ್ಕೆ ಕೇಳಿದೆ. ಚೆನ್ನಾಗಿದೆ ತಾನೆ ರೋಸ್, ಇದೇನು ಸಕ್ಕತ್ತಾಗಿದೆ. ನನಗೆ ಇನ್ನೊಂದೇನು ಗೊತ್ತಾ, ಈ ಸ್ಟೀಲಲ್ಲಿ ಒಂದು ರೋಸ್ ಬರುತ್ತೆ ಗೊತ್ತಾ, ಸ್ಟೀಲ್ ಟೈಪಲ್ಲಿ ಸವಾಟ್ ಅದನ್ನ ಡೆಕೋರೇಟ್ ಮಾಡಿರ್ತಾರೆ ಒಂಥರ ಗೋಲ್ಡನ್ ಇದ್ರಲ್ಲೆಲ್ಲ. ನಂಗೆ ಆ ಥರ ಇಷ್ಟ ಆ ರೋಸು. ನಾನು ಅದನ್ನ ಎಷ್ಟೊಂದು ವರ್ಷದಿಂದ ನೀನೇ ಕೊಡ್ತೀಯಾ ಅಂತ ಅನ್ಕೊಂತೆ. 1 ವರ್ಷನೂ ಕೊಟ್ಟಿಲ್ಲ ನೀನು. ಸೀರಿಯಸ್ಲಿ ನಾನು ಎಲ್ಲ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲೂ ಅನ್ಕೊಂತೀನಿ ಕೊಡ್ತಾನೇನೋ ಅಂತ, ಬಟ್ ಕೊಟ್ಟಿಲ್ಲ. ಪ್ರೈವೇಟ್ ನಾನೇ ಹೇಳ್ತಾ ಇದ್ದೀನಿ
ಅದೇನೋ ನಂಗೆ ಅದನ್ನ ಹಿಂಗಿರುತ್ತಲ್ಲ ಅದು ನೋಡೋಕೆ ಇಷ್ಟ. ಅಲ್ಲೂ ನೋಡಿದೆ ನಾನು ಅದನ್ನು ಸೇಮ್ ಅದೇ ಥರದ್ದು ಅಲ್ಲಿತ್ತು ಹಿಂಗೆ. ಇದು ನೀಟಾಗಿ ಇಟ್ಕೊಂಡಿರ್ತೀನಿ. ಇವಾಗೆಲ್ಲ ಏನು ಗೊತ್ತಾ, ಡೇಟ್ ಎಲ್ಲ ಹಾಕ್ಕೊಂಡು ಇಟ್ಕೊಳ್ಳೋದೆಲ್ಲ ಇಲ್ಲ. ಅವಾಗೆಲ್ಲ ಜೀವನ ಏನಾದ್ರು ತಂದುಕೊಟ್ರೆ ನನಗೆ ಅದನ್ನು ಆ ಥರ ಇಟ್ಕೊತಾ ಇದ್ದೆ. ಅಂದರೆ ಏನು ಹೇಳು, ಅವ್ರು ಯಾವತ್ತು ತಂದುಕೊಟ್ಟಿದ್ದಾರೆ ನನಗೆ ರೋಸು, ಆ ಡೇಟ್ನ ಬರೆದ್ಬಿಟ್ಟು ಆ ಡೈರಿನಲ್ಲಿ ಆ ರೋಸ್ನ ಪಿನ್ ಮಾಡಿಬಿಟ್ಟು ಇಡ್ತಿದ್ದೆ, ಟ್ರೈ ಮಾಡಿಬಿಟ್ಟು. ಅದನ್ನು ಇನ್ನೂ ಇಟ್ಕೊಂಡಿದ್ದೀನಿ. ಜೊತೆಗೇನು ಅಂದರೆ ಅವರು ಅವಾಗ ನಮಗೆ ಬರೋವಾಗೆಲ್ಲ ಡೈರಿ ಮಿಲ್ಕ್ ತೊಗೊಂಬರ್ತಾಯಿದ್ರು. ಆವಾಗ ಅದನ್ನು ತಿಂದ್ಬಿಟ್ಟು ರ್ಯಾಪರ್ನ ಕೂಡ ಹಾಗೆ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಬಿಸಾಕಿಲ್ಲ. ಸೊ ಈ ರೀತಿ ಇವತ್ತು ಯಾಕೆ ನಾವು ಹಾರ್ಟಲ್ಲಿ ಮಾಡಿದ್ದೀವಿ ಈ ಥರ ಬಲೂನ್ಸ್ ಎಲ್ಲ ಹಾಕಿ ರೆಡ್ ರೋಸಸ್ನೆಲ್ಲ ಇಟ್ಟು ಅಂತಂದರೆ ಇವಾಗ ಏನು ಅಂದರೆ ಮೇಯ್ನಾಗಿ ವ್ಯಾಲೆಂಟೈನ್ಸ್ ಡೇ ಮಂತ್ ಅಲ್ವಾ, ಹಾಗೆ ಅದೇ ಥೀಮಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ಚೆನ್ನಾಗಿ ಅನಿಸ್ತು. ಇನ್ನು ಫೋಟೋಶೂಟ್ ಎಲ್ಲ ಮಾಡಬೇಕು, ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಸಂಜೆ ಹೋಗಿ ಇದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದಾಯಿತು. ನೋಡೋಣ ಫೋಟೋಶೂಟ್ ಯಾವ ರೀತಿ ಮಾಡ್ತೀವಿ ಏನು ಕತೆ ಅಂತ. ಆಮೇಲೆ ಇದನ್ನು ಕೂಡ ತೊಗೊಂಬಂದೆ. ಇದಂತೂ ನಂಗೆ ಸಖತ್ ಇಷ್ಟ ಆಗೋಯ್ತು. ಚೆನ್ನಾಗಿದೆ ಇದು. ನನ್ನ ಮಗಳ ಕೈಗೆಲ್ಲ ಹೂವು ಅಂತ ಕೊಟ್ಟು ಫೋಟೋಸ್ ತೊಗೊಳ್ಳೋಣ ಅಂತ. ಇದು 2 ಅಂತ ತೊಗೊಂಡೆ ಇದೊಂದು. ಆಮೇಲೆ ಲಾಸ್ಟ್ ಮಂತ್ ಕೂಡ 1 ಅಂತ ತೊಗೊಂಬಂದಿದ್ದೆ, ಸೇಮ್ ಮೆಟೀರಿಯಲ್ ಇದೇ ಥರನೇ ತೊಗೊಂಬಂದಿದ್ದೆ. ಈ ಸತಿ 2 ತೊಗೊಂಬಂದೆ. ಅದಾದಮೇಲೆ ಇದು ಲವ್ ಅಂತ ಒಂದು ತೊಗೊಂಡು ಬಂದೆ, 2 ಈ ರೀತಿ. ಅದಾದಮೇಲೆ ಈ ಒಂದು ರೋಸ್ ಇಷ್ಟು ತೊಗೊಂಬಂದೆ.